ನೋಡ್ತಿರಾ ನ್ಯೂಸ್ ಫಸ್ಟ್ ನಾನು ಪ್ರತೀಕ್ಷಾ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಫೆಲೋಪಿಯನ್ ಟ್ಯೂಬ್ ಅಂದ್ರೆ ಏನು ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗೋದಕ್ಕೆ ಕಾರಣ ಏನು ಬ್ಲಾಕ್ ಆದ್ರೆ ಅದಕ್ಕಿರುವಂತಹ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಇದೇ ಹೊತ್ತಿನ ವಿಶೇಷ ಹೆಲ್ತ್ ಸೆಂಟರ್ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಅನು ಕೊಟ್ಟೂರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ ಡಾಕ್ಟರ್ ವೆಲ್ಕಮ್ ಟು ದಿ ಶೋ ನಮಸ್ಕಾರ ಮ್ಯಾಮ್ ಈ ಫೆಲೋಪಿಯನ್ ಟ್ಯೂಬ್ ಬಗ್ಗೆ ಮಾತನಾಡ್ತೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಫೆಲೋಪಿಯನ್ ಟ್ಯೂಬ್ ಅಂದರೆ ಏನು ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಫೆಲೋಪಿಯನ್ ಟ್ಯೂಬ್ ಅಂದರೆ ನಾವು ಗರ್ಭನಾಳ ಅಂತ ಹೇಳ್ಬೋದು ಕನ್ನಡದಲ್ಲಿ ಈಗ ಪ್ರತಿಯೊಂದು ಹೆಂಗಸಿಗೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಥವಾ ವಂಶಕ್ಕೆ ಕಾರಣ ಆಗಿಂತಹ 3 ಅಂಗಗಳು ತುಂಬ ಅತಿ ಮುಖ್ಯ ಒಂದಿರೋದು ಗರ್ಭಾಶಯ ಇನ್ನೊಂದು ಅಂಡಾಶಯ ಇನ್ನೊಂದು ಗರ್ಭನಾಳ ಈಗ ಹೇಗೆ ಅಂತಂದರೆ ಗರ್ಭಾಶಯ ಮಧ್ಯ ಇದ್ದರೆ ಅದಕ್ಕೆ 2 ಗರ್ಭನಾಳಗಳಿರುತ್ತೆ ಇಟ್ ಈಸ್ ಲೈಕ್ ಅ ಟ್ಯೂಬ್ ಅದಕ್ಕೆ ನಾವು ಫೆಲೋಪಿಯನ್ ಟ್ಯೂಬ್ ಅಂತೀವಿ ಈಗ ನಾವು ಯಾವುದೇ ಹೋರ್ಸ್ ಪೈಪ್ಗೆ ಅಥವಾ ನಲ್ಲಿಗೆ ಒಂದು ಪೈಪ್ ಹಾಕ್ಕೊಂಡು ನೀರನ್ನ ನಾವು ಹೇಗೆ ಇದು ಮಾಡ್ಕೋತೀವೋ ಅದೇ ಥರ ಗರ್ಭಕ್ಕೆ ಸಂಬಂಧಪಟ್ಟು ಗರ್ಭಕ್ಕೇ ಜೋಡಣೆ ಆಗಿ 2 ಗರ್ಭನಾಳ ನೋಡ್ತಾ ಇದ್ದೀವಿ ನೀವು ಪಿಕ್ಚರ್ ನೋಡ್ತಾ ಇರೋಂಗೆ 2 ಮಧ್ಯ ಗರ್ಭಾಶಯ ಇದೆ ಮತ್ತು ಗರ್ಭನಾಳ ಅಂಟ್ಕೊಂಡಿದೆ ಮತ್ತು ಅಂಡಾಶಯ ಇದೆ ಗರ್ಭನಾಳ ಅಂತಂದರೆ ಇದು ಫೆಲೋಪಿಯನ್ ಟ್ಯೂಬ್ ಮತ್ತೊಂದು ಏನೂ ಇಲ್ಲ ಅದು ಒಂದು ಅಂಡಾಶಯದಲ್ಲಿ ಅಂಡಾಣು ಉತ್ಪನ್ನ ಆಗಿ ಬಿಡುಗಡೆ ಆದಾಗ ಗರ್ಭನಾಳ ಅದನ್ನು ಎತ್ಕೊಂಡು ಇಟ್ ಈಸ್ ಲೈಕ್ ಅ ಟ್ರಾನ್ಸ್ಪೋರ್ಟ್ ಗರ್ಭನಾಳ ಅಂಡಾಶಯದಿಂದ ಉತ್ಪನ್ನ ಆಗುವಂಥ ಅಂಡಾಣುವನ್ನು ಎತ್ಕೊಂಡು ಗರ್ಭನಾಳ ಮಧ್ಯಭಾಗದಲ್ಲಿ ಬರುತ್ತೆ ಮಧ್ಯಭಾಗದಲ್ಲಿ ಬಂದಾಗ ಅಲ್ಲೇ ಆಂಪ್ಯುಲರಿ ರೀಜನ್ ಅಂತ ಹೇಳ್ತೀವಿ ಅಲ್ಲಿ ಭ್ರೂಣ ತಯಾರಾಗುತ್ತೆ ಆ ಭ್ರೂಣನ ಮತ್ತೆ ತಿರ್ಗಾ ಅದು ಯೂಟ್ರಸ್ಗೆ ಟ್ರಾನ್ಸ್ಪೋರ್ಟ್ ಮಾಡೋವಂತಹ ಕಾರ್ಯ ಗರ್ಭನಾಳದ್ದು ಓಕೆ ಈಗ ಯೂಶಲಿ ನಾವು ಕೇಳ್ತಿರ್ತೀವಿ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಬ್ಲಾಕ್ ಆಗೋದಕ್ಕೆ ಕಾರಣ ಏನು ಮ್ಯಾಮ್ ತುಂಬ ಇಂಪಾರ್ಟೆಂಟ್ ವಿಷಯ ಇದು ಗರ್ಭನಾಳ ಏನಾದರೂ ಬ್ಲಾಕ್ ಆಗಿಬಿಟ್ರೆ ಗರ್ಭಧಾರಣೆನೇ ಕಷ್ಟ ಆಗಿಬಿಡುತ್ತೆ ಬಂಜೆತನಕ್ಕೆ ಅದೊಂದು ದೊಡ್ಡ ಕಾರಣ ಆಗುತ್ತೆ ಈಗ ಗರ್ಭನಾಳ ಬ್ಲಾಕ್ ಯಾಕಾಗುತ್ತೆ ಕಾರಣ ಹಲವು ಒಂದು ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಕಂಡೀಷನ್ ಇದೆ ಎಂಡೋಮೆಟ್ರಿಯೋಸಿಸ್ ಅಂದರೆ ಗರ್ಭನಾಳ ಓಪನ್ ಆಗಿರಬೇಕು ಅದ್ರ ಮಧ್ಯದಲ್ಲಿ ಏನಾದರೂ ಗ್ರೋತ್ ಆಯಿತು ಅಂತಂದರೆ ಅಲ್ಲಿಂದನೂ ಬ್ಲಾಕ್ ಆಗ್ಬೋದು ಇನ್ನೊಂದು ಇನ್ಫೆಕ್ಷನಿಂದ ಆಗ್ಬೋದು ಇನ್ಫೆಕ್ಷನ್ನು ತುಂಬ ಬೇಗ ಆಗುತ್ತೆ ಹೆಣ್ಮಕ್ಳಿಗೆ ಅದು ವೆಜೈನಾದಿಂದ ಯೂಟ್ರಸ್ಗೆ ಕನೆಕ್ಷನ್ ಇರೋದ್ರಿಂದ ಸೊ ಪಬ್ಲಿಕ್ ಟಾಯ್ಲೆಟ್ಸ್ ಯೂಸ್ ಮಾಡೋದಾಗಲಿ ಅಥವಾ ಅನ್ಹೈಜಿನಿಕ್ ಕಂಡೀಷನ್ಸ್ ಇರ್ಬೋದು ಅಥವಾ ಎಷ್ಟೋ ಸಲ ಇದು ಋತುಸ್ರಾವ ಆದಾಗ ಹೆಣ್ಮಕ್ಳು ಏನು ಮಾಡ್ತಾರೆ ಸೋಮಾರಿತನೋ ಅಥವಾ ಯಾವುದೋ ಕಾರಣಕ್ಕೆ ಆಗಿರ್ಬೋದು ಅದನ್ನು ಋತುಸ್ರಾವಕ್ಕೆ ಹಾಕ್ಕೊಂಡಿರೋ ಪ್ಯಾಡ್ನ ಚೇಂಜ್ ಮಾಡದೇ ಇರೋದ್ರಿಂದನೂ ಇನ್ಫೆಕ್ಷನ್ ಕ್ಯಾಚ್ ಆಗ್ಬೋದು ಅಥವಾ ನಾವು ಇನ್ಫೆಕ್ಷನ್ ಎಲ್ಲಿ ಕ್ಯಾಚ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಗಲ್ಲ ಸೊ ಆ ಇನ್ಫೆಕ್ಷನ್ದನೂ ಆಗ್ಬೋದು ಅಥವಾ ಒಂದೊಂದು ಸತಿ ಏನಾಗುತ್ತೆ ಹುಟ್ಟಿದ್ಲೇ ಅದು ಗರ್ಭಾಶಯಕ್ಕೆ ಗರ್ಭನಾಳನೇ ಇರಲ್ಲ ಸೊ ಆ ಗರ್ಭನಾಳ ಇಲ್ಲ ಅಥವಾ ಗರ್ಭನಾಳ ಬ್ಲಾಕ್ ಆಗಿದೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಆಗೋದಿಲ್ಲ ಬಟ್ ಅದು ಬ್ಲಾಕ್ ಆಗಿದೆ ಅಂತ ಹಾಗಾದರೆ ಕಂಡು ಹಿಡಿಯೋದು ಹೇಗೆ ಆಗೋದು ಅದಕ್ಕೆ ತುಂಬ ಸುಲಭವಾದ ಉಪಾಯಗಳಿದೆ 3 ಹೇಳ್ಬೋದು ಒಂದು HSG ಅಂತ ಎಕ್ಸ್ರೇನಲ್ಲಿ ನಾವು ಕಂಡುಹಿಡ್ಕೋಬೋದು ಎಕ್ಸ್ರೇ ಅಂತ ಏನು ಮಾಡ್ತೀವಿ ಅದು ಗರ್ಭಾಶಯದಲ್ಲಿ ಒಂದು ಸೊಲ್ಯೂಷನ್ ಹಾಕ್ತಾರೆ ಆ ಸೊಲ್ಯೂಷನ್ ಏನಾಗುತ್ತೆ ಅಂದರೆ ಗರ್ಭಾಶಯಕ್ಕೆ ಹೋಗ್ಬಿಟ್ಟು ಮತ್ತು ಗರ್ಭನಾಳದಿಂದ ಹೊರಗೆ ಬರುತ್ತೆ ಬ್ಲಾಕ್ ಇಲ್ಲ ಅಂದರೆ ಅದು ಸೊಲ್ಯೂಷನ್ ಹೊರಗೆ ಬರುತ್ತೆ ಇಲ್ಲ ಅಂತಂದರೆ ಬ್ಲಾಕ್ ಆದಾಗ ಏನಾಗುತ್ತೆ ನಾವು ಎಕ್ಸ್ರೇನಲ್ಲಿ ಪಿಕ್ಚರಲ್ಲಿ ನೋಡ್ತಾ ಇರೋ ಥರ ಗರ್ಭಾಶಯ ಮಾತ್ರ ಕಾಣಿಸುತ್ತೆ ಗರ್ಭನಾಳ ಕಾಣಿಸೋದೇ ಇಲ್ಲ ಆವಾಗ ಅದು ಗರ್ಭನಾಳ ಬ್ಲಾಕ್ ಆಗಿದೆ ಅಂತ ಅರ್ಥ ಒಂದು ಎಕ್ಸ್ರೇನಲ್ಲಿ ಕಂಡುಹಿಡ್ಕೋಬೋದು ಇನ್ನೊಂದು ಇದು ಸೋನೋಸಾಲ್ಫಿಂಜೋಗ್ರಾಮ್ ಅಂತ ಹೇಳ್ತೀವಿ ಸೋನೋಸಾಲ್ಫಿಂಜೋಗ್ರಾಮ್ ಅಂದರೆ ಅಲ್ಟ್ರಾಸೌಂಡ್ ಮೂಲಕ ನಾವು ನೋಡ್ತಾ ಸ್ಕ್ಯಾನಿಂಗ್ ಮಾಡ್ಕೋತಾ ಮತ್ತು ಕೆಳಗಡೆಯಿಂದ ನಾವು ನಾರ್ಮಲ್ ಸಲೈನ್ ಹಾಕಿದಾಗ ಅವಾಗ ಏನಾಗುತ್ತೆ ಆ ನೀರು ಗರ್ಭಾಶಯದ ಮೂಲಕ ಹೋಗಿ ಗರ್ಭನಾಳಿಂದ ಹೊರಗಡೆ ಬಂದು ನಾವು ಅಲ್ಟ್ರಾಸೌಂಡಲ್ಲಿ ನೋಡ್ತೀವಿ ಒಳ್ಳೆ ಬಬಲ್ಸ್ ಬಂದಂಗೆ ಕಾಣುತ್ತೆ ಅಥವಾ ನೀರು ಫ್ಲೋ ಆಗ್ತಾ ಇರೋಂಗೆ ಕಾಣುತ್ತೆ ಸೊ ಅದನ್ನು ನಾವು ಅನ್ಕೋತೀವಿ ಅವಾಗ ಟ್ಯೂಬ್ಸ್ ಬ್ಲಾಕ್ ಇಲ್ಲ ಓಪನ್ ಇದೆ ಅಂತ ಇನ್ನೊಂದು ಗೋಲ್ಡನ್ ರೂಲು ಲ್ಯಾಪ್ರೋಸ್ಕೋಪಿ ದುರ್ಬೀನ್ ಟೆಸ್ಟ್ ಮೂಲಕ ದುರ್ಬೀನ್ ಟೆಸ್ಟ್ ಯಾಕೆ ಗೋಲ್ಡನ್ ರೂಲ್ ಹೇಳ್ತೀನಿ ಅಂತಂದರೆ ನಾನು ಬರೀ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಗರ್ಭನಾಳ ಬ್ಲಾಕ್ ಇದೆ ಅನ್ನೋದು ಒಂದೇ ಸುಮ್ಮನಾಗ್ಬಿಡಲ್ಲ ಡಾಕ್ಟರ್ಸ್ ಏನು ಮಾಡ್ತಾರೆ ಗರ್ಭನಾಳ ಬ್ಲಾಕ್ ಇದ್ದರೆ ಅದನ್ನು ಕ್ಲಿಯರ್ ಮಾಡೋ ಸಂಭವ ಸಿಗುತ್ತೆ ಲ್ಯಾಪ್ರೋಸ್ಕೋಪಿನಲ್ಲಿ ಬಟ್ ವೇರೇಸ್ ಎಕ್ಸ್ರೇಲಾಗಲಿ ಸೋನೋಸಾಲ್ಫಿಂಜೋಗ್ರಾಮ್ ಮಾಡಿದಾಗ ಏನಾಗುತ್ತೆ ಟ್ಯೂಬ್ ಬ್ಲಾಕ್ ಇದೆಯಲ್ಲ ಅಷ್ಟೇ ಗೊತ್ತಾಗುತ್ತೆ ಬಟ್ ಲ್ಯಾಪ್ರೋಸ್ಕೋಪಿನಲ್ಲಿ ಬ್ಲಾಕ್ ಇದ್ದರೆ ಅದನ್ನು ನಾವು ಕ್ಲಿಯರ್ ಮಾಡೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ಲ್ಯಾಪ್ರೋಸ್ಕೋಪಿ ಇಸ್ ಅ ಗೋಲ್ಡನ್ ರೂಲ್ ಅಂತ ಹೇಳ್ತೇನೆ
ಓಕೆ, ಈಗ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗೋದಕ್ಕೆ ಒಂದಷ್ಟು ಕಾರಣಗಳನ್ನು ನೀವು ಹೇಳಿದ್ರಿ. ಅದು ಆಗದೆ ಇರೋ ರೀತಿ ನಾವು ಹೆಣ್ಮಕ್ಳು ಮುಂಜಾಗ್ರತೆ ಕ್ರಮ ಏನಾದ್ರು ವಹಿಸ್ಕೊಳ್ಬೋದಾ ಡಾಕ್ಟರ್? ಅದು ಈಗ ಎಂಡೋಮೆಟ್ರಿಯೋಸಿಸ್ ಆಗಲಿ ಇನ್ಫೆಕ್ಷನ್ ಒಂದು ನಾವು ಜಾಗ್ರತೆಯಾಗಿ ಹೈಜೀನ್ ಲೈಫ್ ಸ್ಟೈಲ್ ಫಾಲೋ ಮಾಡಿದರೆ ಟ್ಯೂಬ್ ಬ್ಲಾಕ್ ಆಗದೇ ಇರೋಂಗೆ ನೋಡ್ಕೋಬೋದು. ಬಟ್ ಅಲ್ಲದೇ ಇದ್ದರೆ ಎಂಡೋಮೆಟ್ರಿಯೋಸಿಸ್ ಆಗಲಿ ಅಥವಾ ಒಂದು ಸತಿ ಬೇರೆ ಯಾವುದೋ ಕಾರಣಕ್ಕೆ ಆಪ್ರೇಷನ್ಸಿಂದನೂ ಬ್ಲಾಕ್ ಆಗಿರುತ್ತೆ. ಸೊ ಅವೆಲ್ಲ ಸ್ವಲ್ಪ ತಡೆಯೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಅದು ತಡೆದಿರೋದು ಬ್ಲಾಕ್ ಆಗಿದ್ದನ್ನು ಕಂಡುಹಿಡಿಬೋದು. ಕಂಡುಹಿಡಿಯೋದನ್ನ ಸುಲಭವಾಗಿ ಅದನ್ನು ರೀಕನಲೈಸೇಷನ್ ಮಾಡಿಸ್ಕೋಬೋದು. ಓಕೆ, ಈ ಟ್ಯೂಬಲ್ ಪ್ರೆಗ್ನೆನ್ಸಿ ಅಂದರೆ ಏನು ಅಂತ ತಿಳಿಸ್ಕೊಡೋದಾದರೆ? ಟ್ಯೂಬಲ್ ಪ್ರೆಗ್ನೆನ್ಸಿ ಅಂದರೆ ಸಾಮಾನ್ಯವಾಗಿ ಗರ್ಭಧಾರಣೆ ಆಗೋದು ಗರ್ಭಾಶಯದಲ್ಲಿ. ಬಟ್ ಒಂದ್ಸಲ ಏನಾಗುತ್ತೆ, ಈಗ ನಾನು ಹಿಂದೆ ಹೇಳ್ದಂಗೆ ಟ್ಯೂಬ್ ಕೆಲಸ ಏನಪ್ಪ, ಫೆಲೋಪಿಯನ್ ಟ್ಯೂಬು ಅಂಡಾಶಯದಲ್ಲಿ ಅಂಡಾಣು ಉತ್ಪನ್ನ ಆಗೋದನ್ನ ಭ್ರೂಣ ತಯಾರಾಗುತ್ತೆ ಗರ್ಭನಾಳದಲ್ಲಿ. ಒಂದು ಸಮಯ ಗರ್ಭನಾಳ ತನ್ನ ಕೆಲಸವನ್ನು ಮಾಡದೇ ಇದ್ದ ಪಕ್ಷದಲ್ಲಿ, ಅಂದರೆ ಆ ಭ್ರೂಣನ ಗರ್ಭಾಶಯಕ್ಕೆ ವರ್ಗಾವಣೆ ಮಾಡದೇ ಇದ್ದರೆ ಅದು ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಆಗುತ್ತೆ. ನೀವು ಈ ಪಿಕ್ಚರಲ್ಲಿ ನೋಡ್ತಾ ಇದ್ರೆ ಟ್ಯೂಬಲ್ಲಿ ಜಾಗ ತುಂಬ ಕಡಿಮೆ. ಈಗ ಟ್ಯೂಬ್ದು ಲ್ಯೂಮನ್ ಅಂತ ನಾವು ಹೇಳ್ತೀವಲ್ಲ, ಒಳಗಡೆ ಜಾಗ ಏನಿರುತ್ತಲ್ಲ ಅಥವಾ ಡಯಾಮೀಟರ್, ನಾವು ಒಂದು ಎಳೆ ಕೂದಲು ಹಿಡ್ಕೊಂಡ್ರೆ ನಮ್ಮ ಎಲೆ ಕೂದಲು ಎಷ್ಟಿರುತ್ತೆ ಅಷ್ಟಿರುತ್ತೆ. ಅಂದರೆ ನೀವು ಯೋಚನೆ ಮಾಡ್ಬೋದು, ಅಂಡಾಣು ಎಷ್ಟು ಚಿಕ್ಕದಿರುತ್ತೆ, ವೀರ್ಯಾಣು ಎಷ್ಟು ಚಿಕ್ಕದಿರುತ್ತೆ, ಆ ಭ್ರೂಣ ಇನ್ನು ಎಷ್ಟು ಚಿಕ್ಕದಿರಬೇಡ. ಸೊ ಆ ಭ್ರೂಣ ಬೆಳೆಯೋದಕ್ಕೆ ಗರ್ಭನಾಳದಲ್ಲಿ ಜಾಗ ಇಲ್ಲ. ಅಲ್ಲೇನಾದರೂ ಅದು ಅಂಟ್ಕೊಂಡು ಅದು ಬೆಳೆಯೋದಕ್ಕೆ ಶುರು ಆಯಿತು ಅಂದರೆ ಅದನ್ನೇ ನಾವು ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಅಥವಾ ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಓಕೆ, ನಾವು ಅದನ್ನು ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ ಡಾಕ್ಟರ್? ಸೀರಿಯಸ್ ಕನ್ಸಿಡರ್ ಮಾಡೋದಕ್ಕೆ ಮುಂಚೆ ಫಸ್ಟ್ ಅದನ್ನ ಹೆಂಗೆ ಕಂಡುಹಿಡಿಬೋದು ಅಂತ ನಾನು ಹೇಳ್ತೀನಿ. ಯೂಶ್ವಲಾಗಿ ಪ್ರೆಗ್ನೆನ್ಸಿ ಆದರೆ ಫಸ್ಟ್ ಸೂಚನೆ ಏನು ಬರುತ್ತೆ, ಋತುಚಕ್ರ ಆಗದೇ ಇರೋದು, ಪೀರಿಯಡ್ಸ್ ಮಿಸ್ ಆಗೋದೆ ಫಸ್ಟ್ ಸೈನ್ ಆಫ್ ಪ್ರೆಗ್ನೆನ್ಸಿ. ಇಲ್ಲಿ ಏನಾಗುತ್ತೆ, ಎಕ್ಟಾಪಿಕ್ ಪ್ರೆಗ್ನೆನ್ಸಿನಲ್ಲಿ ಒಂದು ಲೇಟಾಗಿ ಬರುತ್ತೆ ಪೀರಿಯಡ್ಸ್ ಏನೋ ಬರುತ್ತೆ, ಬಟ್ ಆ ಪೀರಿಯಡು ಸರಿಯಾಗಿರಲ್ಲ. ಏನೋ ಸಾಮಾನ್ಯವಾಗಿ ಆಗೋ ಥರ ಪೀರಿಯಡ್ ಆಗದೆ ಬರ್ತಾರೆ ಪೇಷಂಟ್ಸು, ಡಾಕ್ಟರ್ ನಂಗೆ ಚೂರೇ ಬ್ಲೀಡಿಂಗ್ ಕಾಣ್ತಾ ಇದೆ, ಅದು ಪೀರಿಯಡ್ ಅಂತ ಅಂದ್ಕೊಳ್ಳೋದು ಅಥವಾ ಏನೋ ಗೊತ್ತಿಲ್ಲ, ಬಟ್ ನನಗೆ ಪೀರಿಯಡ್ ಲೇಟಾಗಿ ಬಂತಲ್ಲ, ನೆನ್ನೆ ಟೆಸ್ಟ್ ಮಾಡಿದೆ ಅದು ಪಾಸಿಟಿವ್ ಬಂತು, ಇವತ್ತು ನೋಡಿದರೆ ಈ ಥರ ಚೂರೇ ಕಾಣ್ತಾ ಇದೆ ಅಂತ ಹಾಗೆ ಹೆದರ್ಕೊಂಡು ಬರ್ತಾರೆ. ಸೊ ಅವಾಗ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಈ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಅನ್ನೋದು ಎರಡು ಥರ ನಾವು ಕಂಡುಹಿಡ್ಕೋಬೋದು. ಒಂದು ಸ್ಕ್ಯಾನಿಂಗಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ. ಮಾತನಾಡ್ತೀನಿ, ರತ್ನ ಅಂತ ಕಾಲ್ ಮಾಡಿದ್ದಾರೆ ಗದಗಿಂದ. ನಮಸ್ಕಾರ ರತ್ನ. ನಮಸ್ಕಾರ ರೀ ಮೇಡಮ್. ನಮಸ್ಕಾರ ರತ್ನ, ಹೇಳಿಮ್ಮ. ನಮಸ್ಕಾರ. ನಮ್ಮ ಮಗಳಿಗೆ 4 ವರ್ಷ ಆತ ಮದುವೆಗೆ. ಹಾಂ, ಅದಕ್ಕೆ ಇಲ್ಲಿ ತೋರಿಸಿದ್ವಿ, ಏನು ನಾರ್ಮಲ್ ಅಂತ ಬಂತ. ಹಾಂ, ಅದಕ್ಕೆ ಏನು ಸಮಸ್ಯೆ ಅಂತ ಕೇಳಾಕತ್ತಿದ್ರಿ. ಮಗಳಿಗೆ ತೋರಿಸಿದ್ರಿ, ಅಳಿಯಂಗೆ ತೋರಿಸಿದ್ರಮ್ಮ? ಹಳೆಯಾರನ ಇಲ್ರಿ. ಹಾಂ, ಎರಡು ಕೈ ಸೇರಿದರೆ ಚಪ್ಪಾಳೆ ಅಲ್ಲಮ್ಮ. ಸೊ ಗಂಡ ಹೆಂಡತಿ ಇಬ್ಬರು ಸರಿ ಇರಬೇಕು ಮಗು ಆಗೋದಕ್ಕೆ. ಸೊ ಅಳಿಯಂದ್ರಿಗೂ ಒಂದು ಸರಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳಕ್ಕೆ ಹೇಳ್ರಿಮ್ಮ. ಹ್ಞೂ ರೀ, ಆಯ್ತು. ಸರಿಮ್ಮ. ಹಾಂ, ಆಯ್ತು. ನಮಸ್ಕಾರ. ನಮಸ್ಕಾರಮ್ಮ. ಥ್ಯಾಂಕ್ ಯು ರತ್ನ, ನ್ಯೂಸ್ ಫಸ್ಟ್ಗೆ ಕರೆ ಮಾಡೋದಕ್ಕೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಅಂದರೆ ಟ್ಯೂಬಲ್ ಪ್ರೆಗ್ನೆನ್ಸಿ ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ತಾ ಇದ್ರಿ. ಸೊ ಹಾಗೆ ಅಲ್ಟ್ರಾಸೌಂಡ್ ಮೂಲಕನೂ ಕಂಡುಹಿಡ್ಕೋಬೋದು. ಒಂದೊಂದು ಸರಿ ಏನಾಗುತ್ತೆ, ಅಲ್ಟ್ರಾಸೌಂಡಲ್ಲೂ ಕಾಣಲ್ಲ. ಸೊ ಅವಾಗ ಏನು ಮಾಡ್ತೀವಿ, ನಾವು ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಬೀಟಾ HCG ಅಂತ. ಸಾಮಾನ್ಯವಾಗಿ ಹೆಲ್ತಿ ಪ್ರೆಗ್ನೆನ್ಸಿನಲ್ಲಿ ಬೀಟಾ HCG ಏನಾಗುತ್ತೆ, 48 ಅವರ್ಸಲ್ಲಿ ಡಬಲ್ ಆಗುತ್ತೆ. ಉದಾಹರಣೆಗೆ ಒಂದು ಪ್ರೆಗ್ನೆನ್ಸಿ ಒಂದು ಫಸ್ಟು 120 ಬಂತು ಅಂತ ಇಟ್ಕೊಳ್ಳೋಣ. ಸೊ ಅದನ್ನು ನಾವೇನು ಮಾಡ್ತೀವಿ, ಎಲ್ಲೂ ಸ್ಕ್ಯಾನಲ್ಲಿ ನಾವು ಕಾಣದೇ ಇದ್ದಾಗ 48 ಅವರ್ಸ್ ಆದಮೇಲೆ ಮತ್ತೆ ಬೀಟಾ HCG ರಿಪೀಟ್ ಮಾಡ್ತೀವಿ. ಈ 140 ಡಬಲ್ ಆದರೆ ಎಷ್ಟಿರಬೇಕು, 240 ಆಗಬೇಕು. ಬಟ್ ಇಲ್ಲೇನಾಗುತ್ತೆ, 240 ಆಗಲ್ಲ, 120 ಇರೋದು ಇಟ್ ಮೇ ಜಸ್ಟ್ ಬಿಕಮ್ 200 ಆಗ್ಬೋದು. ಆವಾಗ ನಾವು ಎಚ್ಚೆತ್ಕೋಬೇಕು, ಡೌಟ್ ಪಡಬೇಕು, ಇದು ಯಾಕೆ ಪ್ರೆಗ್ನೆನ್ಸಿ ಈ ಥರ ಇದೆ. ಸೊ ಇದು ಇನ್ಕ್ರೀಸ್ ಆಗದೆ ಇರೋದಕ್ಕೂ ಮತ್ತೆ ಒಂದು ಟ್ಯೂಬಲ್ ಪ್ರೆಗ್ನೆನ್ಸಿ ಇರ್ಬೋದು, ಇನ್ನೊಂದು ಅನ್ಹೆಲ್ತಿ ಪ್ರೆಗ್ನೆನ್ಸಿ ಸಹ ಇರ್ಬೋದು. ಸೊ ಇದನ್ನು ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ. ಹಾಗೆ ಬ್ಲಡ್ ಟೆಸ್ಟ್ ಮೂಲಕ ಒಂದು ಕಂಡುಹಿಡ್ಕೋಬೋದು. ಇಲ್ಲಾಂದರೆ ಅಲ್ಟ್ರಾಸೌಂಡಲ್ಲಿ ಕಾಣಿಸ್ಬೇಕಂದ್ರೆ ಕನಿಷ್ಠ ಬೀಟಾ HCG ನಮಗೊಂದು 800 to 1000 ಇರಬೇಕು ಒಂದು. ಇನ್ನೊಂದು ಏನಾಗುತ್ತೆ, ಅಲ್ಟ್ರಾಸೌಂಡ್ ಮಾಡಿದಾಗ ಅಲ್ಲಿ ನಾವು ಯಾವ ಟ್ಯೂಬಲ್ಲಿ ಪ್ರೆಗ್ನೆನ್ಸಿ ಸಂಭವ ಇರೋ ಸಾಧ್ಯತೆ ಇರುತ್ತೋ ಅಲ್ಲಿ ನಾವು ಸ್ಕ್ಯಾನ್ ಮಾಡಿದಾಗ ಆ ಹೆಂಗಸಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ಎಸ್ ಡಾಕ್ಟರ್. ಭಾರತಿ ಶಿವಕುಮಾರ್ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ಹಲೋ. ನಮಸ್ತೆ ಮಾ, ಡಾಕ್ಟರ್ ಜೊತೆ ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ ಮಾ, ಹೇಳಿ. ಭಾರತಿ ಅಂತ ಮಾತಾಡ್ತಾ ಇರೋದು ದಾವಣಗೆರೆಯಿಂದ. ಹೇಳಿ ಮ್ಯಾಮ್. ಆಕ್ಚುಲಿ ನಾವು 2-3 ಟೈಮ್ಸ್ IVF ಮಾಡಿದ್ವಿ. ಓಕೆ. IVF ಆಯ್ತು, ಪ್ಲಸ್ ಪಾಸಿಟಿವ್ ಬಂತು. ಓಕೆ. 4 months 5 months ವರೆಗೂ ಏನು ಇಶ್ಯೂ ಇರಲ್ಲ ಮ್ಯಾಮ್. ಓಕೆ. ಸೊ ಆಮೇಲೆ ಬೇಬಿದು ಹಾರ್ಟ್ ಬೀಟು ಹೋಗ್ತಾ ಇದೆ. ಓಕೆ.
ಸೊ ಡಾಕ್ಟರ್ ಹೇಳಿದ ಪ್ರಕಾರ ಏನಂದ್ರೆ ಅದು ಎನ್ಲಾರ್ಜ್ ಆಗ್ತಾ ಇಲ್ಲ ಯೂಟ್ರಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ. ಬೇಬಿ ಬೆಳೆದಂಗೆ ಇಲಾಸ್ಟಿಕ್ ತರ ಅದು ಎನ್ಲಾರ್ಜ್ ಆಗ್ತಾ ಹೋಗ್ಬೇಕು. ಓಕೆ. ಸೊ ಅದರಿಂದ ಈ ತರ ಇಶ್ಯೂ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ನಿಮ್ಮ ಹತ್ರ ಇದಕ್ಕೆ ಏನಾದ್ರೂ ಪರಿಹಾರ ಇದೆಯಾ ಮೇಡಮ್? ನೋಡಿ, ಇದು ಯೂಟ್ರಸ್ ಹಿಗ್ಗೋದಕ್ಕೆ ಅದು ಸರ್ವೇ ಸಾಮಾನ್ಯ, ಅದು ಆಗಬೇಕು. ಈಗ ನಾವು ಹೇಗೆ ಅಂತಂದರೆ, ನಾವು ಊಟ ಮಾಡಿದಾಗ ಹೊಟ್ಟೆ ಹೆಂಗೆ ಹಿಗ್ಗೊಳ್ತೋ ಅದೇ ಥರ ಗರ್ಭಾಶಯದಲ್ಲಿ ಗರ್ಭಧಾರಣೆ ಆದ ತಕ್ಷಣ ಅದು ಹಿಗ್ಬೇಕಾಗಿರೋದು, ಅದು ನ್ಯಾಚುರಲ್ ಪ್ರೊಸೆಸ್ಸು. ಬಟ್ ಅದು ಹಿಗ್ಗದೇ ಇರೋದಕ್ಕೆ ಕಾರಣ ನೋಡಬೇಕಾಗುತ್ತೆ, ಒಂದು ಒಳಗಡೆ ಏನಾದರೂ ಅಡಿಷನ್ಸ್ ಇದೆಯಾ ಯೂಟ್ರಸ್ ಗರ್ಭಾಶಯದ ಒಳಗಡೆ, ಅಥವಾ ಗರ್ಭಾಶಯನೇ ಒಂದೊಂದ್ಸರಿ ಏನಾಗಿರುತ್ತೆ ಯೂನಿಕಾರ್ನೇಟ್ ಅಂತಾರೆ. ಯೂನಿಕಾರ್ನೇಟ್ ಯೂಟ್ರಸ್ ಅಂದರೆ ಹಿಂಗೆ ಫುಲ್ಲಾಗಿರೋ ಯೂಟ್ರಸ್ ಇರೋಲ್ಲ, ಅರ್ಧನೇ ಇರುತ್ತೆ. ಸೊ ಅವಾಗೇನಾಗುತ್ತೆ, ಆ ಗರ್ಭಾಶಯ ಅರ್ಧ ಇರುವಾಗ ಅದು ಗರ್ಭಧಾರಣೆ ಎಷ್ಟು ಮಟ್ಟಿಗೆ ತೊಗೊಳಕ್ಕಾಗುತ್ತೋ ಅಷ್ಟೇ ತೊಗೊಳುತ್ತೆ, ಆಮೇಲೆ ಅದರಲ್ಲಿ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಬಹುಶಃ ನೀವು ಹೇಳೋ ಥರ ಕಾರಣ ಒಂದು ಗರ್ಭಾಶಯ ಆಗಿರ್ಬೋದಮ್ಮ, ಇಲ್ಲ ಅಂತಂದರೆ ಇದು ಭ್ರೂಣದ್ದೇ ಫೀಟಸ್ಸು ಮಗುದೇ ತೊಂದರೆ ಏನಾದ್ರು ಇದೆಯಾ ಅಂತ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಟೆಸ್ಟ್ ಮಾಡಿ ಹೇಳೋದಕ್ಕೆ ಸಾಧ್ಯ ಇದೆ. ಬಟ್ ಖಂಡಿತ ಕಾರಣ ಗೊತ್ತಾಯಿತು ಅಂದರೆ ಅದಕ್ಕೆ ಪರಿಹಾರ ಸೂಕ್ತ ಸಿಕ್ಕೇ ಸಿಗುತ್ತಮ್ಮ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಸವಿತಾ ಅಂತ ಗದಗಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ಹಲೋ, ನಮಸ್ತೆ ಸವಿತಾ, ಹೇಳಿ. ನಮಸ್ಕಾರ. ನಮಸ್ತೆ ಮೇಡಮ್. ಇಲ್ಲಿ ಟಿವಿಯಲ್ಲಿ ಕಾಮಿನಿ ಅಂದ್ ಡಾಕ್ಟರ್ ತೋರಿಸ್ತಾ ಇದ್ರಲ್ಲ, ಹಾಂ, ಅದಕ್ಕೆ ಒಂದು ಕ್ವಶನ್ ಕೇಳ್ಬೇಕಾಗಿತ್ತು ಮೇಡಮ್. ಹೇಳಮ್ಮ, ಕೇಳಿ. ನೀವೇನಾ? ನಾನು ಡಾಕ್ಟರ್ ಅನುಮ್ಮ. ಹೌದೇನು? ಡಾಕ್ಟರ್ ಕಾಮೀರಾ ಹಾಸ್ಪಿಟ್ಲಲ್ಲಿ ನಾನು ಕನ್ಸಲ್ಟೆಂಟ್ ಆಗಿದ್ದೀನಿ. ಹೌದೇನು? ಹಾಂ, ಅವ್ರ ಜೊತೆ ಸುಮಾರು 35 ವರ್ಷದಿಂದ ಅವ್ರ ಜೊತೆನೇ ಇದ್ದೀನಿ ಅಮ್ಮ. ಹೇಳಿ. ಹೌದೇನ್ರಿ? ಅವ್ರು ಸಿಗಲ್ಲೇನ್ರಿ? ಸವಿತಾ ಅವರೇ, ಇವರು ಕೂಡ ಡಾಕ್ಟರೇ, ಡಾಕ್ಟರ್ ಅನು ಕೊಟ್ಟೋರ್ ಅಂತ. ಸೊ ಇವರು 35 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಸೊ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ, ಅದಕ್ಕೆ ಸೊಲ್ಯೂಷನ್ ಹೇಳ್ತಾರೆ. ಹೌದ್ರಿ ಮೇಡಮ್. ಹಾ, ಇಲ್ರಿ, ಒಂದ್ ಮಗು ಇದೆ ನಮ್ಗ, ಹೆಣ್ಣು ಹುಡುಗಿ ಇದ್ದಾಳೆ. ಹಾಂ, ಈಗ ಎರಡನೇದ್ದು ಪ್ಲಾನ್ ಮಾಡಿದ್ದೀವ್ರಿ ನಾವು. ಹಾಂ, ಅದು ನಮ್ಮ ಮದುವೆಗೆ 5 ವರ್ಷ ಕೊಟ್ಟಿದ್ದಾಳೆ. ಹಾಂ, ಒಂದು ಇದು ರೈಟ್ ಸೈಡ್ ಟ್ಯೂಬ್ ಬ್ಲಾಕ್ ಇದೆ ಅಂತ ಹೇಳ್ರಿ ಡಾಕ್ಟ್ರ್. ಹಾಂ, ಮತ್ತ ಎರಡನೇದ್ ಮಗು ನಿಂದ್ರಕ್ ಚಾನ್ಸ್ ಇರುತ್ತಲ್ಲ ಮೇಡಮ್? ಇರ್ತದಮ್ಮ. ಹೌದ್ರಿ. 2 ಗರ್ಭನಾಳ ಇದೆ. ಒಂದು ಬ್ಲಾಕ್ ಆಯಿತು ಅಂದರೆ ಇನ್ನೊಂದು ಗರ್ಭನಾಳ ಕೆಲಸ ಮಾಡುತ್ತೆ. ಸೊ ಆ ಇನ್ನೊಂದು ಗರ್ಭನಾಳದಿಂದ ಇದು ಆಗೋ ಸಾಧ್ಯತೆ ಚೆನ್ನಾಗೇ ಇದೆಯಮ್ಮ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇವಾಗ ಅವ್ರು ಹೇಳಿದಾಗ ಆ ಥರ ಸಮಸ್ಯೆ ಇದ್ರೆ ಮಕ್ಕಳಾಗೋ ಸಾಧ್ಯತೆಗಳು ಖಂಡಿತವಾಗ್ಲೂ ಆಗುತ್ತೆ. 2 ಗರ್ಭನಾಳ ಇದೆ, ಒಂದು ಬ್ಲಾಕ್ ಆಯಿತು ಅಂದರೆ ಇನ್ನೊಂದು ಗರ್ಭನಾಳ ಕೆಲಸ ಮಾಡುತ್ತೆ, ಗರ್ಭಧಾರಣೆ ಆಗೇ ಆಗುತ್ತೆ. ಓಕೆ, ಅದರಿಂದ ಏನು ಸಮಸ್ಯೆ ಆಗಲ್ಲ. ಇಲ್ಲ. ಸೊ ಹಾಗಾದ್ರೆ ಈ ಟ್ಯೂಬಲ್ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಅಥವಾ ಅದಕ್ಕೆ ಸರ್ಜರಿ ಒಂದೇ ಆಪ್ಷನ್ ಡಾಕ್ಟರ್? ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ? ಇಲ್ಲ, ಈಗ ನಾನು ಮುಂಚೆ ಹೇಳ್ದಂಗೆ ಬ್ಲಡ್ ಟೆಸ್ಟ್ ರಿಪೋರ್ಟ್ ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಸೊ 2 ಥರ ಟ್ರೀಟ್ಮೆಂಟ್ ಇದೆ. ಒಂದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ, ಆ್ಯಂಡ್ ಇನ್ನೊಂದು ಸರ್ಜಿಕಲ್ ಮ್ಯಾನೇಜ್ಮೆಂಟು. ಸೊ ಯಾವಾಗಲೂ ಸರ್ಜಿಕಲ್ ಮ್ಯಾನೇಜ್ಮೆಂಟ್ಗೆ ಹೋಗಬೇಕು ಅಂತ ಏನಿಲ್ಲ. ಸೊ ಮೆಡಿಸಿನ್ಸಲ್ಲೂ ನಾವು ಅದನ್ನು ಇಂಜೆಕ್ಷನ್ ಮೆಥೋಟ್ರೆಕ್ಟೇಸ್ ಅಂತ ಕೊಡ್ತೀವಿ, ಅದರಿಂದನೂ ಅಲ್ಲೇ ಒಳಗಡೆನೇ ಭ್ರೂಣ ಕರಗಿ ಹೋಗುತ್ತೆ. ಬಟ್ ಏನಾಗುತ್ತೆ, ಅದರಿಂದ ಒಂದು ಸರಿ ಟ್ಯೂಬಲ್ ಬ್ಲಾಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅದು ಯಾವ ಮಟ್ಟಕ್ಕೆ ನಾವು ಇಂಜೆಕ್ಷನ್ ಕೊಡ್ಬೋದು ಅನ್ನೋದು ನಾವು ಯೋಚನೆ ಮಾಡಬೇಕಾಗತ್ತೆ. ಎಲ್ಲರಿಗೂ ಇಂಜೆಕ್ಷನ್ ಕೊಟ್ಟು ಮಾಡೋಕ್ಕಾಗಲ್ಲ. ಸೊ ಬೀಟಾ HCG ಕಡಿಮೆ ರೈಸ್ ಇದ್ದು, ಅಥವಾ ಮಗುಗೆ ಹಾರ್ಟ್ ಬೀಟ್ ಇಲ್ಲದೆ ಇದ್ದಾಗೆ, ಅಥವಾ ಸೂಕ್ತವಾಗಿ ಹೇಳಬೇಕಂದ್ರೆ ಏನಂದರೆ ಸುಮಾರು ಒಂದು 4-5 ವೀಕ್ಸ್ ತನಕ ನಾವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಬಟ್ ಒಂದೊಂದು ಸತಿ ಮಗುಗೆ ಹಾರ್ಟ್ ಬೀಟ್ ಬಂತು, ಟ್ಯೂಬಲ್ಲಿ ಫೀಟಲ್ ಹಾರ್ಟ್ ನಮಗೆ ಕಾಣಿಸ್ತು ಅಥವಾ ಫೀಟಲ್ ಹಾರ್ಟ್ ಕೇಳಿಸ್ತು ಅಂದರೆ ಅದಕ್ಕೆ ನಾವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಬದಲು ನಾವು ಸರ್ಜಿಕಲ್ ಮ್ಯಾನೇಜ್ಮೆಂಟ್ಗೆ ಹೋಗ್ತೀವಿ. ಯಾಕಂದರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಕೊಡ್ತು ಅಂತಂದರೆ ಮತ್ತೆ ಅವ್ರಿಗೆ ಮೆಥೋಟ್ರೆಕ್ಸೈಟ್ ಇಂಜೆಕ್ಷನ್ ಕೊಡೋದ್ರಿಂದ ಅವ್ರಿಗೆ ಮತ್ತೆ 3 ತಿಂಗಳು ಪ್ರೆಗ್ನೆನ್ಸಿ ಆಗದೆ ಇರೋಂಗೆ ಅವರು ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಬಟ್ ಅದೇ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತು ಅಂದರೆ ಆ ತಿಂಗಳು ನಾವು ಟ್ಯೂಬ್ನ ನಾವು ರಿಪೇರಿ ಮಾಡಿಕೊಟ್ಟಿರ್ತೀವಿ, ನೆಕ್ಸ್ಟ್ ಮಂತ್ ದೇ ಕ್ಯಾನ್ ಅಗೇನ್ ಗೋ ಆ್ಯಂಡ್ ಟ್ರೈ ಫಾರ್ ಅ ಪ್ರೆಗ್ನೆನ್ಸಿ. ಡಾಕ್ಟರ್ ಲಕ್ಷ್ಮಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಿ. ನಮಸ್ತೆ ಮೇಡಮ್. ನಮಸ್ತೆ ಲಕ್ಷ್ಮಿ, ಹೇಳಿಮಾ. ಮೇಡಮ್, ನನಗೆ ಫೈಬ್ರಾಯ್ಡ್ಸ್ ಇದೆ ಅಂತ ಹೇಳಿದ್ದಾರೆ. ಅದು ಆಪರೇಷನ್ ಮಾಡಿಸಿದ್ರೆ ವಾಪಸ್ ಮತ್ತೆ ಬರೋ ಚಾನ್ಸಸ್ ಇರುತ್ತಾ? ಎಷ್ಟು ದೊಡ್ಡ ಫೈಬ್ರಾಯ್ಡ್ ಇದೆ, ಅದು ನಿಜವಾಗ್ಲೂ ತೆಗಿಲೇಬೇಕಾ ಅಂತ ಒಂದು ಪ್ರಶ್ನೆಮ್ಮ. ಇನ್ನೊಂದು, ಮತ್ತೆ ಬರೋ ಸಾಧ್ಯತೆ ಇದೆಯಾ ಇಲ್ವಾ ಅನ್ನೋದನ್ನು ನಿಮ್ಮ ವಯಸ್ಸು ಮೇಲೆ ಹೋಗುತ್ತೆ. ನಾನು ನೆನ್ನೆ ಅಷ್ಟೇ ಮಾತಾಡಿದೆ,
ಋತುಚಕ್ರ ಯೂಶಲಿ ಯಾವ ಹೆಂಗಸು ತನ್ನೊಂದು ರೀಪ್ರೊಡಕ್ಟಿವ್ ಏಜಲ್ಲಿ ಇರ್ತಾಳೋ ಅವಳಿಗೆ ಫೈಬ್ರಾಯ್ಡ್ಸ್ ಬರೋ ಸಾಧ್ಯತೆ ಇದೆ, ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದೇ ಇಫ್ ಶಿ ಈಸ್ ಈಗ 40+ ಮುಟ್ಟು ನಿಂತು ಹೋಗೋ ಸಂಭವ, ಆ ಸಮಯದಲ್ಲಿ ಯೂಶಲಿ ಫೈಬ್ರಾಯ್ಡ್ಸ್ ಬರೋದು ತುಂಬ ರೇರ್ಮ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಕರೆ ಮಾಡಿದ್ದಕ್ಕೆ. ಡಾಕ್ಟರ್ ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರ ಹೆಲ್ತ್ ಸೆಂಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ಬ್ರೇಕ್ ಆದಮೇಲೆ ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿರಾವ್ ಹಾಸ್ಪಿಟಲ್ನ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಅನು ಕೊಟ್ಟೂರ್ ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡ್ತಾ ಹೋಗೋಣ ಮ್ಯಾಮ್. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಮೇಡಮ್ ಹಾಂ, ಹೇಳಿ. ಮಹದೇವಪ್ಪ ಅವರೇ, ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ನಮ್ದು ಮದುವೆ ಆಗಿ 10 ವರ್ಷ ಆತ್ರಿ ಮೇಡಮ್ ಅವರ. ಹಾಂ, ಹೇಳ್ರಿ. MC ಆಗಿಲ್ರಿ ಒಟ್ಟಾರೆ. ಆಕಿಗೆ MC ಆಗಿಲ್ಲ ಅಂತೀರಿ? ಆಗಿಲ್ರಿ, 10 ವರ್ಷ ಆತ್ರಿ, ಆಗಿಲ್ರಿ. ಬೇರೆ ಪಾಪ ಅಂತ ಜಾಪನ್ ಮಾಡಕತ್ತೀವ್ರಿ. ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ನಾಗ ಇರ್ತಾರ್ರಿ. ಮಹದೇವಪ್ಪ ಕೊಪ್ಪಳ ಬಂತ್ರಿ. ಅದಕ್ಕೆ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಕಳಿಸ್ಬೇಕಂತ. ಹೌದು, ಕರ್ಕೊಂಡು ಬಂದರೆ ನೋಡೋಣ್ರಿ. ಈಗ 10 ವರ್ಷ ಮುಟ್ಟಾಗಿಲ್ಲ ಅನ್ನೋದಕ್ಕೆ ಕಾರಣ ಏನು ಅಂತ ಕಂಡುಹಿಡಿಬೇಕಾಗ್ತದೆ. ಮತ್ತು ಇನ್ನೊಂದು ಹೇಳ್ತೀನಿ ರೀ, ಮುಟ್ಟಾಗಿಲ್ಲ ಅಂತಂದರೆ ಅಕಸ್ಮಾತ್ ಆಕೆಗೆ ಗರ್ಭಾಶಯ ಇತ್ತಪ್ಪ ಅಂತಂದರೆ ಮಗು ಆಗೋ ಸಾಧ್ಯತೆ ನಾವು ಮಾಡಿಕೊಡೋ ಅದರಿ ದಾರಿ ಅದೇ. ಆದರೆ ನೀವು ಒಂದ್ಸರಿ ಬಂದು ಅದು ಯಾಕಾಗಿಲ್ಲ, ನಾವು ಹೆಂಗೆ ಅದನ್ನು ಟ್ರೀಟ್ಮೆಂಟ್ ಕೊಡಬೇಕು ಏನು ಅದು ಅಂತ ನಾವೊಂದು ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ಸೊ ನೀವಿಬ್ಬರು ಖುದ್ದಾಗಿ ಬಂದು ಎಲ್ಲ ರಿಪೋರ್ಟ್ಸ್, ನೀವು ಹಿಂದೆ ಯಾವ್ಯಾವ ಡಾಕ್ಟರ್ ಹತ್ರ ಹೋಗಿದ್ರಿ ಆ ರಿಪೋರ್ಟ್ಸ್ ಎಲ್ಲ ತೊಗೊಂಡು ಬರ್ರಿ, ನೋಡಿ ಆಮೇಲೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ ರೀ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಗಣೇಶ್ ಅಂತ HD ಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಮೇಡಮ್ ನಮಸ್ಕಾರ. ನಮಸ್ಕಾರ ಗಣೇಶ್, ಹೇಳಿ. ಮೇಡಮ್, ಇದು ಅಂದ್ರೆ ಮಕ್ಕಳು 12 ವರ್ಷಕ್ಕೆ ದೊಡ್ಡವರಾಗಿರ್ತಾರೆ. ಗರ್ಭ ಈಗ ನನ್ನ ಮಗಳೇನ್ ಮಾಡ್ತಾರೆ, ಎಷ್ಟು ದಿನ ಅವ್ರಿಗೆ ಆರೈಕೆ ಮಾಡ್ಬೇಕು ಮೇಡಮ್? ಎಷ್ಟು ದಿನಕ್ಕೆ, ಎಷ್ಟು ತಿಂಗಳು, ಎಷ್ಟು ದಿನ ಅವ್ರಿಗೆ ಆರೈಕೆ ಮಾಡ್ಬೇಕು ಅಂತ? ಈಗ ಅವ್ರಿಗೆ ಶೀತ ಆಗುತ್ತೆ, ಅದು ಅಂದ್ರೆ ಈಗ ಇದಾಗುತ್ತಲ್ಲ ಮೇಡಮ್, ಈಗ ತಣ್ಣೀರು ಮುಟ್ಟಾಗಿಲ್ಲ. ನೀವು ಕೇಳೋದು ಅರ್ಥ ಆಯ್ತು ನನಗೆ. ಏನಿಲ್ಲ, ಈಗ ಒಂದು ಹೆಣ್ಮಗು ಮೈನರ್ಸಿರೋದು 12 ವರ್ಷಕ್ಕೆ ಆಯಿತು ಅಂತಂದರೆ ಅವಳಿಗೆ ಅಂತ ಸ್ಪೆಷಲ್ ಆರೈಕೆ ಅಂತ ಏನು ಬೇಕಾಗಿಲ್ಲ. ಎಲ್ಲರಿಗೂ ಕೊಡೋ ಥರನೇ ನೀವು ಆರೋಗ್ಯದ ಆಹಾರ ಕೊಡಿ, ಅವಳಿಗೆ ಒಳ್ಳೆ ಲೈಫ್ ಸ್ಟೈಲ್ ಹೇಳ್ಕೊಡಿ. ಆಹಾರ ಕೊಡಬೇಕು ಅಂದರೆ ಜಾಸ್ತಿ ತಿನ್ನು ಅಂತಲೂ ಹೇಳಬಾರ್ದು, ಯಾಕಂದರೆ ಅದು ಜಾಸ್ತಿ ತಿಂತಿದ್ದು ಆಮೇಲೆ ಅವಳಿಗೆ ದಪ್ಪ ಆಗಿಬಿಟ್ರೆ ಅದೊಂದು ತೊಂದರೆ ಆಗುತ್ತೆ. ಮಾಮೂಲಾಗಿ ಚೆನ್ನಾಗಿ ಆಹಾರ ತೊಗೋಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಆ್ಯಕ್ಟಿವ್ ಆಗಿರಬೇಕು, ಆಟ ಪಾಠ ಎಲ್ಲ ಸಮವಾಗಿ ನೋಡ್ಕೊಂಡಿದ್ರೆ ಸಾಕು. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ರೂಪಾ ಅಂತ ಶಿಕಾರಿಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರೂಪಾ. ಹಾಂ ರೂಪಾ, ಹೇಳಿ. ಹಲೋ. ಹಾಂ ರೂಪಾ. ಹಾಂ ಮೇಡಮ್, ನನ್ನ ಹೆಸರು ರೂಪಾ ಅಂತೇಳಿ ಶಿಕಾರಿಪುರದಿಂದ ಕಾಲ್ ಮಾಡ್ತಿರೋದು. ಹೇಳಿ. ಸರ್ ನಾವು ಹಲೋ. ಹಾಂ ರೂಪಾ, ಹೇಳಿಮ್ಮ. ಮೇಡಮ್, ನಮಗೆ ಬಾರ್ಟೋಲಿನ್ ಸಿಸ್ಟ್ ಅಂತ ಆಗಿತ್ತು. ಓಕೆ. ಒಂದ್ಸಲ ಆಪರೇಷನ್ ಆಗಿದೆ. ಓಕೆ. ಮತ್ತೆ ಆಗೋ ಚಾನ್ಸಸ್ ಇದೆ ನೋಡಿ? ಆಗ್ಬೋದಮ್ಮ, ಮತ್ತೆ ಆಗ್ಬೋದು. ಅದು ಕ್ಲೀನಾಗಿ ತೆಗ್ದಿರಬೇಕು. ತೆಗ್ದಿದ್ರೆ ಹೈಜೀನ್ ಮೇಂಟೈನ್ ಮಾಡ್ಕೋಬೇಕು ನೀವು. ಆ ಕೆಳಗಡೆ ಭಾಗನ ತುಂಬ ಸ್ವಚ್ಛವಾಗಿ ಇಟ್ಕೊಂಡು ಅದೆಲ್ಲ ಒಂದು ಹೈಜೀನ್ ಮೇಂಟೈನ್ ಮಾಡಿದ್ರೆ ಬರದೇ ಇರೋ ಸಾಧ್ಯತೆ ಇರುತ್ತೆ. ಬಟ್ ನೀವು ಹೈಜೀನ್ ಮೇಂಟೈನ್ ಮಾಡಲಿಲ್ಲ ಅಂದರೆ ಮತ್ತೆ ಬರೋ ಸಾಧ್ಯತೆ ಇರುತ್ತಮ್ಮ. ಥ್ಯಾಂಕ್ ಯು ರೂಪಾ ಅವರೇ ಕರೆ ಮಾಡಿದ್ದಕ್ಕೆ. ಮ್ಯಾಮ್, ಒಂದು ಕ್ವೆಶನ್. ಈಗ ಮಹಾದೇವಪ್ಪ ಅವ್ರು ಕಾಲ್ ಮಾಡಿದಾಗ ಕೇಳಿದ್ರಲ್ಲ, ತುಂಬ ಜನ ಅಂದರೆ ಇವಾಗ ಹಳ್ಳಿ ಕಡೆ ಅದೊಂದು ಪದ್ಧತಿ ಇದೆ. ಅಂದರೆ ಮೊದಲನೇ ಬಾರಿ ಮುಟ್ಟಾದಾಗ ಅವ್ರಿಗೆ ಬಾಣಂತನ ಮಾಡಬೇಕು, ತಣ್ಣೀರು ಮುಟ್ಟಿಸ್ಬಾರ್ದು, ಬಿಸಿ ನೀರೇ ಕೊಡಬೇಕು, ಜಾಸ್ತಿ ಹೆಚ್ಚಿನ ಆಹಾರ ಕೊಡಬೇಕು, ಆ ಟೈಮಲ್ಲಿ ಸರಿಯಾಗಿ ಆರೈಕೆ ಮಾಡಿರೋ ಬೋನ್ಸ್ ಗಟ್ಟಿ ಆಗುತ್ತೆ ಅಂತೆಲ್ಲ. ಸೊ ಅದು ನಿಜವಾಗ್ಲೂ ಹೌದಾ? ಅದು ಸತ್ಯನಾ ಅಥವಾ ಅದೇನಾದ್ರು ಮಿತ್ತ ಮ್ಯಾಮ್? ಅದು ಮಿತ್ತಮ್ಮ. ಋತುಚಕ್ರ ಸ್ಟಾರ್ಟ್ ಆಗೋದು, ಮೆನಾರ್ಕೆ ಅಥವಾ ಮೈನೇರಿಯೋದು ಅನ್ನೋದು ಇಟ್ಸ್ ಅ ನ್ಯಾಚುರಲ್ ಫಿಸಿಯಾಲಜಿಕಲ್ ಚೇಂಜಸ್. ಒಂದು ಹೆಣ್ಣಿನಲ್ಲಿ ಬೆಳವಣಿಗೆ ಕಂಡು ಬರುವಂಥ ಒಂದು ಒಳ್ಳೆಯ ಲಕ್ಷಣ ಅಂತ ನಾವು ತೊಗೋಬೇಕು ಅದನ್ನು. ಅದಕ್ಕೆ ಅಂತಲೇ ನಾವು ಸ್ಪೆಷಲಾಗಿ ಮಾಡೋ ಅವಶ್ಯಕತೆ ಏನಿರೋಲ್ಲ. ಬಟ್ ಐ ಥಿಂಕ್ ಪ್ರತಿಯೊಂದು ವ್ಯಕ್ತಿ ಆರೋಗ್ಯಕರವಾಗಿರಬೇಕಂದ್ರೆ ಗಂಡಾಗಲಿ ಹೆಣ್ಣಾಗಲಿ ಒಳ್ಳೆ ಆಹಾರ ತೊಗೊಂಡು, ಒಳ್ಳೆ ಲೈಫ್ ಸ್ಟೈಲ್ ಇಟ್ಕೊಂಡು, ವ್ಯಾಯಾಮ ಮಾಡಿ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ರೆ ಅದಷ್ಟೇ ಸಾಕು. ಅದು ಅಯ್ಯೋ ಅಷ್ಟೊಂದು ರಕ್ತಸ್ರಾವ ಆಗ್ತಾಯಿದೆ, ಮೈಯಲ್ಲಿ ಅಷ್ಟೊಂದು ರಕ್ತ ಹೋಗ್ತಾ ಇದೆ, ಮಗು ವೀಕ್ ಆಗಿಬಿಡುತ್ತೆ ಅಂದ್ಕೋಬಾರ್ದು. ಯಾಕಂದರೆ ದಿನನಿತ್ಯ ರಕ್ತಸ್ರಾವ ಆದಂಗೆಲ್ಲ ರಕ್ತಸ್ರಾವ ಹೆಂಗೆ ಆಗ್ತಾಯಿದೆ, ಗರ್ಭಾಶಯದ ಒಳಪದರು
ಕಳ್ಚ್ಕೊಂಡು ಬಿದ್ದಾಗ ಹಾರ್ಮೋನ್ಸ್ ಚೇಂಜಸ್ ಆಗಿ ಗರ್ಭಾಶಯದ ಒಳಪದ್ರ ಕಳ್ಚ್ಕೊಂಡು ಬಿದ್ದಾಗಲೇ ಬ್ಲೀಡಿಂಗ್ ಆಗೋದು. ಸೊ ಅದು ಬ್ಲೀಡಿಂಗ್ ಆದರೆ ಅದು ಏನು 3 ದಿವಸ ಆಗುತ್ತೆ ಸಾಮಾನ್ಯವಾಗಿ, ಬೇಡ ಒಂದು 5-6 ದಿವಸ ಆಗ್ಬೋದು. ಬಟ್ ಜಾಸ್ತಿ ಆಗೋದು 2 ಅಥವಾ ತಪ್ಪಿದರೆ 3. ಆಮೇಲೆ ದಿನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಹೆಂಗೆ ಕಡಿಮೆ ಆಗುತ್ತೆ? ಅದನ್ನು ಹಾರ್ಮೋನ್ ಚೇಂಜಸ್. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದು ಒಂದು ನೈಸರ್ಗಿಕ ಕ್ರಮ, ಅದು ದೇಹದಲ್ಲಿ ಬದಲಾವಣೆ ಆಗುವಂಥದ್ದು ನೈಸರ್ಗಿಕ ಕ್ರಮ. ಸೊ ಈಗ ನಾವು ಉದಾಹರಣೆಗೆ ಊಟ ದಿನ ಮಾಡ್ತೀವಿ, ದಿನ ಡೈಜೆಸ್ಟ್ ಆಗುತ್ತೆ, ದಿನ ಅದನ್ನು ಹೊರಗೆ ಹಾಕ್ತೀವಿ. ಅದೇ ಥರ ಇದು ರಕ್ತನೂ ಹೊರಗೆ ಹಾಕಿದಾಗೆಲ್ಲ ದೇಹದಲ್ಲಿ ರಕ್ತ ಉತ್ಪನ್ನ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಹೇಳೋದು ಪೌಷ್ಟಿಕ ಆಹಾರ ತುಂಬ ಇಂಪಾರ್ಟೆಂಟು. ಬಟ್ ತಣ್ಣೀರು ಮುಟ್ಟಬಾರ್ದು, ಬಿಸಿನೀರೇ ಕುಡಿಬೇಕು, ಅವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಹೆಲ್ತಿ ಡಯಟ್, ಹೆಲ್ತಿ ಲೈಫ್ ಸ್ಟೈಲ್ ತುಂಬ ಮುಖ್ಯ. ಓಕೆ, ಇನ್ನೀಗ ಟ್ಯೂಬಲ್ ಬಗ್ಗೆ ಮಾತಾಡಿದ್ದಾರೆ. ಈ ಟ್ಯೂಬಲ್ ಫ್ಯಾಕ್ಟರಿಂದ ಇನ್ಫರ್ಟಿಲಿಟಿ ಸಮಸ್ಯೆ ಕೂಡ ಕಾಣಿಸ್ಕೊಳ್ಳುತ್ತೆ. ಅದಕ್ಕಿರುವಂತಹ ಸೊಲ್ಯೂಷನ್ಸ್ ಏನು ಹಾಗಾದರೆ? ಎಸ್, ನಾನು ಹೇಳ್ತಾ ಇದ್ದಂಗೆ ಗರ್ಭನಾಳ ಈಸ್ ದ ಮೇಜರ್ ಆ್ಯಕ್ಟಿವ್ ಪಾರ್ಟ್ ಗರ್ಭಧಾರಣೆ ಆಗೋದಕ್ಕೆ. ಹೇಳ್ದಂಗೆ ಗರ್ಭನಾಳದಲ್ಲೇ ನಾವು ಅದು ಭ್ರೂಣ ತಯಾರು ಮಾಡ್ತಾ ಇದ್ದಾನೆ ಭಗವಂತ. ಸೊ ಅಕಸ್ಮಾತ್ ಗರ್ಭನಾಳನೇ ಇಲ್ಲ ಅಂತಂದರೆ ಗರ್ಭಾಶಯದಲ್ಲಿ ಇಟ್ಕೊಂಡ್ರೂ ಗರ್ಭಧಾರಣೆ ಆಗೋದು ತುಂಬ ಕಷ್ಟ ಆಗುತ್ತೆ. ಸೊ ಗರ್ಭನಾಳ ಈಸ್ ಅ ಮೇಜರ್ ಪಾರ್ಟ್ ಆಫ್ ರಿಪ್ರೊಡಕ್ಷನ್. ಗರ್ಭನಾಳ ಇಲ್ಲ ಅಂತಂದರೆ ಅದನ್ನು ಬ್ಲಾಕ್ ಆಗಿರೋದಾಗಲಿ ಅಥವಾ ಅದೇನಾದರೂ ಕೆಟ್ಟು ಹೋಗಿರೋದಾಗಲಿ ಅಥವಾ ಏನಾದರೂ ಹಾರ್ಮ್ ಆಗಿಬಿಟ್ಟಿದ್ರೆ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕಾಗುತ್ತೆ. ಬಟ್ ಅಕಸ್ಮಾತ್ ಈಗ ಗರ್ಭನಾಳನೇ ಇಲ್ಲ ಅಥವಾ ಗರ್ಭನಾಳದಲ್ಲಿ ಪ್ರಾಬ್ಲಮ್ ಆಗಿದೆ, ಇನ್ಫೆಕ್ಷನ್ ಆಗಿದೆ ಅಂತ ಯಾವುದೋ ಕಾರಣಕ್ಕೆ ಈಗ ಗರ್ಭನಾಳನೇ ತೆಗೆದುಬಿಟ್ಟು ಪಕ್ಷದಲ್ಲಿ ಆವಾಗ ಗರ್ಭಧಾರಣೆ ಆಗೋದಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆ. ಬಟ್ ಅದು ಸ್ವಲ್ಪ ನಾವು ಅದಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ಗರ್ಭನಾಳ ಇಲ್ಲ ಅಂತಂದ್ರೇ ಇರೋದು ಅದಕ್ಕೊಂದು ದಾರಿ ಟೆಸ್ಟ್ ಟ್ಯೂಬ್ ಬೇಬಿ. ಹೆಸರು ಹೇಳ್ದಂಗೆ ಟೆಸ್ಟ್ ಟ್ಯೂಬ್. ಗರ್ಭನಾಳ ಇಸ್ ಅ ಟ್ಯೂಬ್, ಫೆಲೋಪಿಯನ್ ಟ್ಯೂಬ್. ಅಲ್ಲಿ ಆಗದೆ ಇರೋದನ್ನು ನಾವು IVF ಮೂಲಕ ಟೆಸ್ಟ್ ಟ್ಯೂಬ್ನಲ್ಲಿ, ಅಂದರೆ ಟೆಸ್ಟ್ ಟ್ಯೂಬಲ್ಲೇ ಮಾಡಲ್ಲ, ಅದೊಂದು ರೀತಿ ಅಷ್ಟೇ. ಜನಸಾಮಾನ್ಯಕ್ಕೆ ಅರ್ಥ ಆಗೋದಕ್ಕೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತೀವಿ. ಅಲ್ಲ ಅಂದರೆ ಅದಕ್ಕೆ ಸೈಂಟಿಫಿಕ್ಕಾಗಿ ಹೇಳೋದು ನಾವು ಇನ್ ವಿಟ್ರೋ ಫರ್ಟಿಲೈಸೇಷನ್. ಅಂದರೆ ನಾವು ಅಂಡಾಶಯದಲ್ಲಿಂದ ಅಂಡನ ಹೊರಗೆ ತೆಗೆದು ಅದನ್ನು ನಾವು ಲ್ಯಾಬಲ್ಲಿ ಅದಕ್ಕೆ ಸೆಮೆನ್ ವೀರ್ಯಾಣುನ ಸೇರಿಸಿ ಅದಕ್ಕೆ ಭ್ರೂಣ ತಯಾರು ಮಾಡಿ ಆ ಭ್ರೂಣನ, ಅಂದರೆ ಈಗ ಫೆಲೋ ಟ್ಯೂಬಲ್ಲಿ ಮಾಡೋ ಕೆಲಸನ ನಾವು ಲ್ಯಾಬಲ್ಲಿ ಮಾಡ್ತೀವಿ. ಆ ಭ್ರೂಣನ ಗರ್ಭಾಶಯಕ್ಕೆ ವರ್ಗಾವಣೆ ಮಾಡಿದಾಗ ಅಲ್ಲಿ ಅದು ಅಂಟ್ಕೊಂಡು ಬೆಳೆದರೆ ಗರ್ಭಧಾರಣೆ ಆಗೋ ಸಾಧ್ಯತೆ ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ನಾವು IVF ಸಕ್ಸಸ್ ಅಂತ ಮಾತಾಡೋಕ್ಕೆ ಹೊರಟಾಗ ಟ್ಯೂಬಲ್ ಫ್ಯಾಕ್ಟರ್, ಈಗ IVFಗೆ ಕಾರಣಗಳು ಒಂದು ಟ್ಯೂಬಲ್ ಫ್ಯಾಕ್ಟರ್, ಗರ್ಭನಾಳ ತೊಂದರೆ ಇದ್ದಾಗ ಮಾಡೋವಂಥದ್ದು ಅಥವಾ ಅಂಡಾಶಯದಲ್ಲಿ ತೊಂದರೆ ಇರುವಾಗ ಮಾಡೋವಂಥದ್ದು. ಸೊ ಇವೆರಡೂ ನೋಡಿದಾಗ ಅಥವಾ ವೀರ್ಯಾಣು ಸಂಖ್ಯೆ ಕಡಿಮೆ ಇದ್ದಾಗ ಮಾಡೋವಂಥದ್ದು. ಇದು 3 ನೋಡೋಕ್ಕೆ ಹೊರಟಾಗ ಟ್ಯೂಬಲ್ ಫ್ಯಾಕ್ಟರ್ ಹ್ಯಾಸ್ ಗಾಟ್ ಎ ಬೆಟರ್ ಸಕ್ಸಸ್. ಓಕೆ, ಇನ್ನು ಲ್ಯಾಪ್ರೋಸ್ಕೋಪಿಯಿಂದ ಇದಕ್ಕೆ ಸರಿಯಾದಂತಹ ಸೊಲ್ಯೂಷನ್ ಸಿಗುತ್ತಾ ಅಥವಾ ಸಕ್ಸಸ್ ರೇಟ್ ಎಷ್ಟಿದೆ ಹಾಗಾದರೆ? ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಟ್ಯೂಬಲ್ ಫ್ಯಾಕ್ಟರ್ನ ನಾವು ಸರಿಪಡಿಸ್ಬೋದು, ಸಕ್ಸಸ್ಸು ಚೆನ್ನಾಗಿರುತ್ತೆ. ಸೊ ಲ್ಯಾಪ್ರೋಸ್ಕೋಪಿ ಇಸ್ ಅ ಗೋಲ್ಡನ್ ರೂಲ್. ಲ್ಯಾಪ್ರೋಸ್ಕೋಪಿ ಮಾಡಿದರೆ ಖಂಡಿತವಾಗ್ಲೂ ಬರೀ ಗರ್ಭನಾಳ ಅಲ್ಲ, ಗರ್ಭಾಶಯ, ಅಂಡಾಶಯ ಒಳಗಡೆ ಏನೇ ಇದ್ರೂ ಫುಲ್ ರಿಪ್ರೊಡಕ್ಷನ್ ಸಿಸ್ಟಮ್ನ ನಾವು ಸರಿಪಡಿಸ್ಬಿಟ್ಟು ಗರ್ಭಧಾರಣೆ ಆಗೋದಕ್ಕೆ ಸಹಾಯ ಮಾಡ್ತೇವೆ. ಎಸ್, ಡಾಕ್ಟರ್ ಉಮಾ ಅಂತ ಹಗರಿಬೊಮ್ಮನಹಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. ಮೇಡಮ್, ನಮಗೆ ಎಂಡೋಮೆಟ್ರಿಯೋಸಿಸ್ ಸಿಸ್ಟ್ ಅಂತಂದೇಳಿ ಇದೆ. ಸೊ ಅದನ್ನ ಆಲ್ರೆಡಿ ಒಂದ್ಸರಿ ರಿಮೂವ್ ಮಾಡ್ತಿದೀವಿ ಲ್ಯಾಪ್ರೋಸ್ಕೋಪಿಯಿಂದ. ಆದ್ರೆ ಮತ್ತೆ ಈಗ ರೈಟ್ ಸೈಡ್ ನಲ್ಲಿ ಮತ್ತೆ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದ್ಸರಿ ಲ್ಯಾಪ್ರೋಸ್ಕೋಪಿ ಮಾಡಿಸ್ಬೇಕು ಅಂತ ಅಡ್ವೈಸ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್. ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಎಂಡೋಮೆಟ್ರಿಯೋಮ ಎಷ್ಟು ದೊಡ್ಡದಿದೆ ಅಮ್ಮ? ರೈಟ್ ಸೈಡಲ್ಲಿ ಎಷ್ಟು ದೊಡ್ಡದು ಅಂತ ಹೇಳಿದ್ದಾರೆ ಮೇಡಮ್? 6 mm ಅಂತ ಹೇಳಿದ್ದಾರೆ ಮೇಡಮ್. ಓಕೆ, ಈಗ ಇನ್ನೊಂದು ಓವರಿ ನಾರ್ಮಲ್ ಇದೆಯಮ್ಮ? ಹಾ ಮೇಡಮ್, ಇನ್ನೊಂದು ನಾರ್ಮಲ್ ಆಗಿದೆ. ಮತ್ತೆ ಇನ್ನೊಂದು ಓವರೀಸ್ ಕೂಡ ಕ್ಲಿಯರ್ ಇದೆ. ಪ್ಲಸ್ ಫಾಲೋಪಿಯನ್ ಟ್ಯೂಬ್ ಕೂಡ ಒಂದ್ ಸೈಡ್ ಕ್ಲಿಯರ್ ಇದೆ, ಇನ್ನೊಂದ್ ಸೈಡ್ ಬ್ಲಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಓಕೆ, ಟ್ಯೂಬ್ ಬ್ಲಾಕ್ ಆಗಿರೋದು ರೈಟ್ ಸೈಡ್ ಲೆಫ್ಟ್ ಸೈಡಾ? ಲೆಫ್ಟ್ ಸೈಡ್ ಮೇಡಮ್. ಸಿಸ್ಟ್ ಇರೋದು ಕೂಡ ಇವಾಗ ಎಂಡೋಮೆಟ್ರಿಯೋಸಿಸ್ ಸಿಸ್ಟ್ ಇರೋದು ಕೂಡ ಲೆಫ್ಟ್ ಸೈಡ್ ಇದೆ ಮೇಡಮ್. ಓಕೆ, ಸೊ ಸಾಮಾನ್ಯವಾಗಿ ಏನಾಗುತ್ತೆ, ಯಾವ ಕಡೆ ಸಿಸ್ಟ್ ಇರುತ್ತೆ ಆ ಟ್ಯೂಬ್ ಕೆಲಸ ಮಾಡ್ತಾ ಇದ್ರೂ ಪ್ರೆಗ್ನೆನ್ಸಿ ಆಗೋದು ಸ್ವಲ್ಪ ಕಷ್ಟ. ಈಗ ಎಂಡೋಮೆಟ್ರಿಯೋಸಿಸ್ ಇದ್ದರೆ ಅಂಡಾಶಯದಿಂದ ಏನು ತೊಂದರೆ ಆಗುತ್ತೆ, ಆ ಸಿಸ್ಟ್ ಇರೋದ್ರಿಂದ ಅಂಡಾಶಯದಲ್ಲಿ ಅಂಡಾಣು ಉತ್ಪನ್ನ ಆಗೋದಕ್ಕೆ ಆಸ್ಪದ ಕಡಿಮೆ ಆಗೋಗುತ್ತೆ.
ಸೊ ಗರ್ಭಧಾರಣೆ ಆಗಬೇಕಂದ್ರೆ ಅಂಡಾಣು ಬೇಕೇ ಬೇಕಲ್ಲಮ್ಮ. ಸೊ ಹಾಗಾಗಿ ಎಂಡೋಮೆಟ್ರಿಯೋಮಾ ಅಥವಾ ಎಂಡೋಸಿಸ್ ತೆಗೆದ ಮೇಲೆ ಅದು ಮತ್ತೆ ಬರದೇ ಇರೋ ಥರ ಕೆಲವೊಂದು ಔಷಧಿಗಳಿದೆ, ಕೊಡ್ತಾರೆ ನಿಮ್ಮ ಡಾಕ್ಟ್ರು. ಅದು ತೊಗೊಂಡ ತಕ್ಷಣ ನೀನು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು. ಗ್ಯಾಪ್ ಕೊಡಬಾರ್ದು. ಸಿಸ್ಟ್ ತೆಗ್ದಿದ್ದೀನಿ, ರೆಸ್ಟ್ ತೊಗೋತೀನಿ ಅಂತ ಬಿಡಬಾರ್ದಮ್ಮ. ಈ ತಿಂಗಳು ಸಿಸ್ಟ್ ತೆಗೀತು ಅಂದರೆ ಬಹುಶಃ ಮೆಡಿಸಿನ್ ಎಫೆಕ್ಟ್ ಇರುತ್ತೆ ಒಂದು ಸ್ವಲ್ಪ ದಿವಸ. ಒಂದು ತಿಂಗಳು ಬಿಟ್ಬಿಟ್ಟು ತಕ್ಷಣ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋಕ್ಕೆ ಶುರು ಆದರೆ ಆಗೋ ಸಾಧ್ಯತೆ ಚೆನ್ನಾಗಿದೆ ಅಮ್ಮ. ಎಸ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು.